ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನ್ನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅಭಿವೃದ್ಧಿಯನ್ನು ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರದಿಂದ ಈ ಸಮರ್ಥ್ ಅನ್ನುವ ಯೋಜನೆಯನ್ನು ಜಾರಿಗೊಳಿಸಲಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಜವಳಿ ವಲಯ, ಆಪ್ಷನ್ 2 ಔಷಧೀಯ ವಲಯ, ಆಪ್ಷನ್ 3 ಕೃಷಿ ಕ್ಷೇತ್ರ ಅಥವಾ ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ 1, ಈ ಜವಳಿ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ಜವಳಿ ವಲಯಕ್ಕೆ ಸಂಬಂಧಪಟ್ಟಂತೆ ಈ ಅಭಿವೃದ್ಧಿಯನ್ನು ಮಾಡುವಂಥ ಉದ್ದೇಶದಿಂದ ಸಮರ್ಥ್ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಮುಖ್ಯವಾಗಿ 2017-18ನೇ ವರ್ಷದಿಂದ 2019-20 3 ವರ್ಷಗಳವರೆಗೆ ಈ ಸಮರ್ಥ್ ಅನ್ನುವ ಯೋಜನೆಯನ್ನು ಮುಖ್ಯವಾಗಿ ಜವಳಿ ವಲಯದ ಅಭಿವೃದ್ಧಿ ಯೋಜನೆಯಾಗಿ ಗುರುತಿಸಲ್ಪಡ್ತಾ ಇತ್ತು. ಸೊ ಅಷ್ಟೇ ಅಲ್ಲದೆ ಈ ಜವಳಿ ಉದ್ಯಮದಲ್ಲಿ ಅದರಲ್ಲೂ ಕೂಡ ಈ ಕೈಮಗ್ಗ, ಕರಕುಶಲ, ರೇಷ್ಮೆ ಮತ್ತು ಸೆಣಬಿನ ಸಾಂಪ್ರದಾಯಿಕ ವಲಯದಲ್ಲಿ ಈ ಕೆಲಸ ಮಾಡುವಂತಹ ಉದ್ಯೋಗಿಗಳಿಗೆ ಅಥವಾ ಕಾರ್ಮಿಕರಿಗೆ ಅವರ ಕೌಶಲ್ಯವನ್ನು ಉನ್ನತೀಕರಣ ಮಾಡುವಂತಹ ಉದ್ದೇಶದಿಂದ ಮತ್ತು ಈ ವೇತನ ಮತ್ತು ಸ್ವಯಂ ಉದ್ಯೋಗದ ಮೂಲಕ ಸುಸ್ಥಿರ ಜೀವನೋಪಾಯವನ್ನು ಈ ಒಂದು ಉದ್ಯಮದಲ್ಲಿ ತೊಡಗಿದಂತಹ ವ್ಯಕ್ತಿಗಳಿಗೆ ಅಥವಾ ಕಾರ್ಮಿಕರಿಗೆ ನೀಡುವಂತಹ ಉದ್ದೇಶವನ್ನು ಇಟ್ಕೊಂಡು ಸಮರ್ಥ್ ಅನ್ನುವ ಯೋಜನೆಯನ್ನು ಕೇಂದ್ರ ಸರ್ಕಾರದಿಂದ ಪ್ರಾರಂಭ ಮಾಡಲಾಗಿತ್ತು. ಇದನ್ನು ಸ್ಥಾಪನೆ ಮಾಡಿದಂತಹ ವರ್ಷ, ಈ ಸ್ಕೀಮ್ ಜಾರಿಗೆ ಬಂದಂತಹ ವರ್ಷ 2017-18ನೇ ವರ್ಷ. ಸೊ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ಅದೇ ರೀತಿಯಾಗಿ ಇನ್ನೊಂದು ಕ್ವಶನನ್ನು ಕೂಡ ಡಿಸ್ಕಷನ್ ಮಾಡುವಂತಹ ಸಂದರ್ಭದಲ್ಲಿ ಕೇಳಿದ್ದೆ. 22ನೇ ಲಾ ಕಮಿಷನ್ ಆಫ್ ಇಂಡಿಯಾ ಅಥವಾ ಭಾರತದ 22ನೇ ಕಾನೂನು ಆಯೋಗದ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದೆ. ಸರಿಯಾದ ಉತ್ತರ ರಿತುರಾಜ್ ಅವಸ್ಥಿ ಅಂತ. ಸೊ ಈ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕೂಡ ಕಂಗ್ರ್ಯಾಚುಲೇಷನ್ಸ್. ಇನ್ನು ಇವತ್ತಿನ ಪ್ರಶ್ನೆಯನ್ನು ನೋಡೋದಾದರೆ, ಭಾರತದಲ್ಲಿ ಈ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಅಥವಾ ಕನ್ಸ್ಯೂಮರ್ ರೈಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು ಅಂತ ಪ್ರಶ್ನೆ ಇದೆ. ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಿದಂತಹ ವರ್ಷ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ ಎ 1975, ಆಪ್ಷನ್ ಬಿ 1986, ಆಪ್ಷನ್ ಸಿ 1997 ಅಥವಾ ಆಪ್ಷನ್ ಡಿ 2021 ಅಂತ ಇದೆ. ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನ್ಯಾಷನಲ್ ಕನ್ಸ್ಯೂಮರ್ ಆ್ಯಕ್ಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟನ್ನು ಯಾವ ವರ್ಷ ಜಾರಿಗೊಳಿಸಲಾಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, IUCN ಕೆಂಪು ಪಟ್ಟಿಯಲ್ಲಿ ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅನ್ನುವ ಈ ಒಂದು ಸಂಸ್ಥೆಯ ಕೆಂಪು ಪಟ್ಟಿಯಲ್ಲಿ ಈ ಒರಂಗುಟಾನ್ ಅನ್ನುವ ಪ್ರಾಣಿಯನ್ನು ಯಾವ ವರ್ಗದಲ್ಲಿ ಸೇರಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1, ಈ ಒರಂಗುಟಾನ್ ಅನ್ನುವ ಪ್ರಾಣಿಯನ್ನು ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತಹ ಅಥವಾ ಕ್ರಿಟಿಕಲಿ ಎಂಡೇಂಜರ್ಡ್ ಅನ್ನುವ ಕ್ಯಾಟಗರಿಯಲ್ಲಿ ಆ್ಯಡ್ ಮಾಡಲಾಗಿದೆ ಅಂತ ಇದೆ. ಆಪ್ಷನ್ 2, ಈ ಒರಂಗುಟಾನ್ ಪ್ರಾಣಿಯನ್ನು ಅಪಾಯದಲ್ಲಿದೆ ಅಥವಾ ಎಂಡೇಂಜರ್ಡ್ ಸ್ಪಿಸೀಸ್ ಅಂತ ಆ್ಯಡ್ ಮಾಡಲಾಗಿದೆ ಅಂತ ಇದೆ. ಆಪ್ಷನ್ 3, ವಲ್ನರೇಬಲ್ ಅಥವಾ ದುರ್ಬಲ ವರ್ಗದಲ್ಲಿ ಈ ಒರಂಗುಟಾನ್ ಪ್ರಾಣಿಯನ್ನು ಆ್ಯಡ್ ಮಾಡಲಾಗಿದೆ ಅಂತ ಇದೆ. ಆಪ್ಷನ್ 4, ಲೀಸ್ಟ್ ಕನ್ಸರ್ನ್ಡ್ ಅಥವಾ ಕನಿಷ್ಠ ಕಾಳಜಿಯನ್ನು ಈ ಒರಂಗುಟಾನ್ ಪ್ರಾಣಿಯ ಒಂದು ಕ್ಯಾಟಗರಿಯಲ್ಲಿ IUCN ಕ್ಯಾಟಗರಿಯಲ್ಲಿ ಆ್ಯಡ್ ಮಾಡಲಾಗಿದೆ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 1, ಈ ಒರಂಗುಟಾನ್ ಅನ್ನುವ ಪ್ರಾಣಿಯನ್ನು IUCN ಕೆಂಪು ಪಟ್ಟಿಯಲ್ಲಿ ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿ ಅಥವಾ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪಿಸೀಸ್ ಅಂತ ಆ್ಯಡ್ ಮಾಡಲಾಗಿದೆ. ಸೊ ಮಂಗನ ಜಾತಿಗೆ ಸೇರಿದಂತಹ ಈ ಒಂದು ಪ್ರಾಣಿಯನ್ನು ಕ್ರಿಟಿಕಲಿ ಎಂಡೇಂಜರ್ಡ್ ಅನ್ನುವ ಒಂದು ಕ್ಯಾಟಗರಿಯಲ್ಲಿ IUCN ಈ ಒಂದು ಸಂಸ್ಥೆಯಿಂದ ಕೆಂಪು ಪಟ್ಟಿಯಲ್ಲಿ ಆ್ಯಡ್ ಮಾಡಲಾಗಿದೆ. ಸೊ ಇದಕ್ಕೆ ಸಂರಕ್ಷಣೆಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಸೊ ರೀಸೆಂಟಾಗಿ ಈ ಒರಂಗುಟಾನ್ ಅನ್ನುವ ಪ್ರಾಣಿ, ಈ ಇಮೇಜ್ನಲ್ಲಿ ನೋಡ್ಬೋದು ನೀವು, ಮಂಗನಂತೆ ಕಾಣುವಂತಹ ಈ ಒಂದು ಒರಂಗುಟಾನ್ ಅನ್ನುವ ಪ್ರಾಣಿ ಸಾಕಷ್ಟು ಸಂರಕ್ಷಣೆಯನ್ನು ಒದಗಿಸಲಾದಂತಹ ಪ್ರಾಣಿಯಾಗಿದೆ. ಸೊ ಆದರೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಒರಂಗುಟಾನ್ ಅನ್ನುವ ಪ್ರಾಣಿಯನ್ನು ಕಳ್ಳ ಸಾಗಾಣಿಕೆ ಮಾಡುವಂತಹ ಗುಂಪಿಗೆ ಸಹಾಯ ಮಾಡಿ ಆ ಒಂದು ಗುಂಪು ಎಸ್ಕೇಪ್ ಆಗುವಂತಹ ನಿಟ್ಟಿನಲ್ಲಿ ಸಹಾಯ ಮಾಡಿದಂತಹ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ 4 ಪೊಲೀಸ್ ಸಿಬ್ಬಂದಿಯನ್ನು ಅಮಾನತುಗೊಳಿಸಲಾಗಿದೆ
ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಒಂದು ಸಾಕಷ್ಟು ಸಂರಕ್ಷಣೆಯನ್ನು ಒದಗಿಸಲಾದಂತಹ ಈ ಒರೆಂಗುಟಾನ್ ಪ್ರಾಣಿಯ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ಉಷ್ಣವಲಯದ ಮಳೆ ಕಾಡುಗಳ ಮರದ ಮೇಲೆ ಕಾಣಬಹುದಾದಂತಹ ಪ್ರಾಣಿ ಈ ಒರೆಂಗುಟಾನ್ ಅನ್ನುವ ಪ್ರಾಣಿ ಆಗಿದೆ. ಇತ್ತೀಚಿನ ವರ್ಷಗಳಲ್ಲಿ ರಿಲೀಸ್ ಆದಂತಹ ಮೂವಿ ದ ಜಂಗಲ್ ಬುಕ್ ಅನ್ನುವ ಚಿತ್ರದಲ್ಲೂ ಕೂಡ ಈ ಮಂಗಗಳ ರಾಜನಾಗಿ ಈ ಒರೆಂಗುಟಾನ್ ಅನ್ನುವ ಪ್ರಾಣಿಯನ್ನು ಕಿಂಗ್ ಲೂಯಿ ಅನ್ನೋ ಹೆಸರಿನಿಂದ ಈ ಚಿತ್ರದಲ್ಲಿ ತೋರಿಸಲಾಗಿತ್ತು. ಸೊ ಅದೇ ಒಂದು ಪ್ರಾಣಿಯ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಸಂರಕ್ಷಣೆಯನ್ನು ಪ್ರಾಣಿಗಳ ಸಂರಕ್ಷಣೆಗೆ ಕೆಲಸ ಮಾಡ್ತಾ ಇರುವಂತಹ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅನ್ನುವ ಒಂದು NGO ಅಥವಾ ಒಂದು ಸಂಸ್ಥೆಯಿಂದ ಈ ಒರೆಂಗುಟಾನ್ಗಳಲ್ಲಿ 3 ಪ್ರಮುಖ ಜಾತಿಗಳನ್ನು ಕ್ಯಾಟಗರೈಸ್ ಮಾಡಲಾಗಿದ್ದು, ಅದರಲ್ಲಿ ಬೊರ್ನಿಯನ್ ಒರೆಂಗುಟಾನ್, ಸುಮಾತ್ರನ್ ಒರೆಂಗುಟಾನ್ ಮತ್ತು ತಪನುಲಿ ಅನ್ನುವ ಒರೆಂಗುಟಾನ್ ಅನ್ನುವ 3 ಜಾತಿಗಳನ್ನು ಈ ಒಂದು ಒರೆಂಗುಟಾನ್ ಪ್ರಾಣಿಗಳಲ್ಲಿ ಆ್ಯಡ್ ಮಾಡಲಾಗಿದೆ. ಮುಖ್ಯವಾಗಿ ಈ ಪ್ರಾಣಿಗಳು ಲಿಚಿ ಮತ್ತು ಅಂಜೂರದಂತಹ ಕಾಡುಗಳಲ್ಲಿ ಬೆಳೆಯುವಂತಹ ಹಣ್ಣುಗಳನ್ನು ತಿಂದು ಬದುಕುವಂತಹ ಮತ್ತು ಈ ಮರದ ರಂಧ್ರಗಳಿಂದ ಸುರಿಯುವಂತಹ ನೀರನ್ನು ಕುಡಿದು ಬದುಕುವಂತಹ ಪ್ರಾಣಿಗಳಾಗಿ ಗುರುತಿಸಲಾಗುತ್ತೆ. ಸಾಮಾನ್ಯವಾಗಿ 50 ವರ್ಷಗಳವರೆಗೆ ಬದುಕಬಲ್ಲಂತಹ ಈ ಒರೆಂಗುಟಾನ್ ಪ್ರಾಣಿಗಳು 5 ಅಥವಾ 10 ವರ್ಷಗಳಿಗೊಮ್ಮೆ ಹೆಣ್ಣು ಒರೆಂಗುಟಾನ್ ಏನಿರುತ್ತೆ ಮರಿಗೆ ಜನ್ಮವನ್ನು ನೀಡುತ್ತೆ. ಸೊ ಹೀಗಾಗಿ ಈ ಒಂದು ಕಡಿಮೆ ಸಂತಾನೋತ್ಪತ್ತಿ ದರವನ್ನು ಹೊಂದಿದಂತಹ ಈ ಒರೆಂಗುಟಾನ್ಗಳು ಸದ್ಯಕ್ಕೆ ಈ IUCN ರೆಡ್ ಲಿಸ್ಟ್ನಲ್ಲಿ ತೀವ್ರವಾಗಿ ಅಪಾಯದಲ್ಲಿರುವಂತಹ ಒಂದು ಪ್ರಭೇದವಾಗಿದೆ ಅಥವಾ ಪ್ರಾಣಿಯಾಗಿದೆ ಅಂತ ಇದನ್ನು ಈ ಒಂದು IUCN NGOದಿಂದ ಗುರುತಿಸಲಾಗಿದೆ. ಸೊ ಹೀಗಾಗಿ ಈ ಒರೆಂಗುಟಾನ್ ಅನ್ನುವ ಪ್ರಾಣಿಗೆ ಸಾಕಷ್ಟು ಸಂರಕ್ಷಣೆಯನ್ನು ಒದಗಿಸಿದ್ದರೂ ಕೂಡ ಇದರ ಕಳ್ಳ ಸಾಗಾಣಿಕೆ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಕಳ್ಳ ಸಾಗಾಣಿಕೆ ಮಾಡುವಂತಹ ಒಂದು ಗುಂಪನ್ನು ಎಸ್ಕೇಪ್ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಪೊಲೀಸ್ ಸಿಬ್ಬಂದಿಯನ್ನು ಸದ್ಯಕ್ಕೆ ರೀಸೆಂಟಾಗಿ ಈ ಚೆನ್ನೈನಲ್ಲಿನ ರೆಡ್ ಹಿಲ್ನಲ್ಲಿರುವಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಇತರ ಸಿಬ್ಬಂದಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಒರೆಂಗುಟಾನ್ ಪ್ರಾಣಿಯ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಇದು ಮ್ಯಾಪಿಂಗ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದ್ದು, ಈ ಗಲ್ಫ್ ಆಫ್ ಪರ್ಷಿಯಾ ಮತ್ತು ಗಲ್ಫ್ ಆಫ್ ಒಮನ್ ಈ 2 ಗಲ್ಫ್ಗಳನ್ನು ಜಾಯಿನ್ ಮಾಡುವಂತಹ ಸಂಪರ್ಕ ಮಾಡುವಂತಹ ಜಲಸಂಧಿ ಯಾವುದು ಅಂತ ಪ್ರಶ್ನೆ ಇದೆ. ಈ ಸ್ಟ್ರೇಟ್ ಅಥವಾ ಜಲಸಂಧಿ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಬಾಬ್ ಎಲ್ ಮಂಟಬ್, ಆಪ್ಷನ್ 2 ಹಾರ್ಮುಜ್ ಜಲಸಂಧಿ, ಆಪ್ಷನ್ 3 ಜಿಬ್ರಾಲ್ಟರ್ ಜಲಸಂಧಿ, ಆಪ್ಷನ್ 4 ಡೋವರ್ ಅನ್ನುವ ಜಲಸಂಧಿ. ಈ 4 ಜಲಸಂಧಿಗಳಲ್ಲಿ ಗಲ್ಫ್ ಆಫ್ ಪರ್ಷಿಯಾದೊಂದಿಗೆ ಮತ್ತು ಗಲ್ಫ್ ಆಫ್ ಒಮನ್ನೊಂದಿಗೆ ಕನೆಕ್ಟ್ ಮಾಡುವಂತಹ ಸ್ಟ್ರೇಟ್ ಅಥವಾ ಜಲಸಂಧಿ ಯಾವುದು ಅಂತಂದರೆ ಆಪ್ಷನ್ 2 ಈ ಹಾರ್ಮುಜ್ ಅನ್ನುವ ಜಲಸಂಧಿ ಅಥವಾ ಸ್ಟ್ರೇಟ್ ಆಫ್ ಹಾರ್ಮುಜ್ ಏನಿದೆ ಇದು ಗಲ್ಫ್ ಆಫ್ ಪರ್ಷಿಯಾ ಮತ್ತು ಗಲ್ಫ್ ಆಫ್ ಒಮನ್ಗಳನ್ನು ಕನೆಕ್ಟ್ ಮಾಡುವಂತಹ ಜಲಸಂಧಿ ಆಗಿದೆ. ಸೊ ಮ್ಯಾಪನ್ನು ನೋಡಿಲ್ಲದೆ ಇದ್ದರೆ ಈ ಗಲ್ಫ್ ಆಫ್ ಪರ್ಷಿಯಾ ಮತ್ತು ಗಲ್ಫ್ ಆಫ್ ಒಮನ್ಗಳನ್ನು ಯಾವ ರೀತಿಯಾಗಿ ಹಾರ್ಮುಜ್ ಜಲಸಂಧಿ ಕನೆಕ್ಟ್ ಮಾಡುತ್ತೆ ಅಂತ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಇನ್ನು ಉಳಿದಂಥ ಆಪ್ಷನ್ಗಳಾದಂತಹ ಈ ಬಾಬ್ ಅಲ್ ಮಂಡಬ್ ಇದು ಯಾವ 2 ನೀರಿನ ಮೂಲಗಳನ್ನು ಕನೆಕ್ಟ್ ಮಾಡುತ್ತದೆ ಅಂತಂತಂದರೆ ಈ ಆಫ್ರಿಕಾ ಮತ್ತು ಏಷ್ಯಾದ ನಡುವೆ ಬರುವಂತಹ ಕೆಂಪು ಸಮುದ್ರ ಮತ್ತು ಗಲ್ಫ್ ಆಫ್ ಅಡೆನ್ ಅನ್ನುವ 2 ಜಲಮೂಲಗಳನ್ನು ಕನೆಕ್ಟ್ ಮಾಡುವಂತಹ ಜಲಸಂಧಿ ಈ ಬಾಬ್ ಅಲ್ ಮಂಡಬ್ ಆಗಿದೆ. ಉಳಿದಂತೆ ಈ ಜಿಬ್ರಾಲ್ಟರ್ ಅನ್ನುವ ಜಲಸಂಧಿ ಈ ಯುರೋಪಿನ ದಕ್ಷಿಣ ಭಾಗದಲ್ಲಿರುವಂತಹ ಸ್ಪೇನ್ ದೇಶ ಮತ್ತು ಈ ಆಫ್ರಿಕಾದ ಉತ್ತರ ಭಾಗದಲ್ಲಿರುವಂತಹ ಮೊರಕ್ಕೋ ದೇಶಗಳನ್ನು ಸಪ್ರೇಟ್ ಮಾಡುವಂತಹ ಜಲಸಂಧಿ ಜಿಬ್ರಾಲ್ಟರ್ ಜಲಸಂಧಿಯಾಗಿದೆ. ಇನ್ನು 4ನೇ ಆಪ್ಷನ್ನಲ್ಲಿರುವಂತಹ ಡೋವರ್ ಜಲಸಂಧಿ ಮುಖ್ಯವಾಗಿ ಇಂಗ್ಲೆಂಡ್ ಮತ್ತು ಈ ಫ್ರಾನ್ಸ್ ದೇಶಗಳನ್ನು ಸಪ್ರೇಟ್ ಮಾಡುವಂತಹ ಪ್ರಮುಖವಾದಂತಹ ಜಲಸಂಧಿಯಾಗಿ ಡೋವರ್ ಜಲಸಂಧಿ ಗುರುತಿಸಿಕೊಳ್ಳುತ್ತೆ. ಸೊ ಗಲ್ಫ್ ಆಫ್ ಪರ್ಷಿಯಾ ಮತ್ತು ಗಲ್ಫ್ ಆಫ್ ಒಮನ್ನನ್ನು ಕನೆಕ್ಟ್ ಮಾಡುವಂತಹ ಜಲಸಂಧಿ ಹಾರ್ಮುಜ್ ಜಲಸಂಧಿ ಅಥವಾ ಸ್ಟ್ರೇಟ್ ಆಫ್ ಹಾರ್ಮುಜ್ ಆಗಿದೆ. ಸೊ ಈ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನಿಂದ ಈ ಡೆಸರ್ಟ್ ಫ್ಲ್ಯಾಗ್ 7ನೇ ಒಂದು ಆವೃತ್ತಿಯನ್ನು ಈ ಯುದ್ಧ ವ್ಯಾಯಾಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಈ ಒಂದು ಸಂದರ್ಭದಲ್ಲಿ ಭಾರತದ ವಾಯುಪಡೆ ಕೂಡ ಈ ಡೆಸರ್ಟ್ ಫ್ಲ್ಯಾಗ್ ಅನ್ನುವ ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸಲಿದೆ ಅಂತ ನ್ಯೂಸ್ನಿಂದ ಕಾಂಟೆಕ್ಸ್ಟ್ನಿಂದ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಸೊ ಹೀಗಾಗಿ ಈ ಡೆಸರ್ಟ್ ಫ್ಲ್ಯಾಗ್ ಅನ್ನುವ ಈ ಒಂದು 7ನೇ ಆವೃತ್ತಿಯ
ಯುದ್ಧ ವ್ಯಾಯಾಮದ ಬಗ್ಗೆ ತಿಳ್ಕೊಳ್ಳೋದಾದರೆ, ವಾರ್ಷಿಕವಾಗಿ ನಡೆಯುವಂತಹ ಬಹುರಾಷ್ಟ್ರೀಯವಾದಂತಹ ಅಂದರೆ ಸಾಕಷ್ಟು ಬೇರೆ ಬೇರೆ ರಾಷ್ಟ್ರಗಳು ಈ ಒಂದು ಡೆಸರ್ಟ್ ಫ್ಲಾಗ್ ಅನ್ನುವ ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸುವುದರಿಂದ ಇದನ್ನು ಬಹುರಾಷ್ಟ್ರೀಯ ಯುದ್ಧ ವ್ಯಾಯಾಮ ಅಂತ ಗುರುತಿಸಲಾಗುತ್ತದೆ. ಸದ್ಯಕ್ಕೆ 2023ರ ಈ 7ನೇ ಆವೃತ್ತಿಯ ಡೆಸರ್ಟ್ ಫ್ಲಾಗನ್ನು ಯುನೈಟೆಡ್ ಅರಬ್ ಎಮಿರೇಟ್ನ ಏರ್ಫೋರ್ಸ್ನಿಂದ ಹೋಸ್ಟ್ ಮಾಡಲಾಗ್ತಾ ಇದೆ. ಸೊ ಇದೇ ಒಂದು ಸಂದರ್ಭದಲ್ಲಿ ಭಾರತದ ವಾಯುಪಡೆಯ ಮುಖ್ಯವಾದಂತಹ ಈ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಥವಾ ಈ ಲಘು ಯುದ್ಧ ವಿಮಾನಗಳಾದಂತಹ ತೇಜಸ್ ಮತ್ತು C-17 ಗ್ಲೋಬ್ ಮಾಸ್ಟರ್ 3 ಅನ್ನುವ ವಿಮಾನಗಳೊಂದಿಗೆ ಭಾರತದ ವಾಯುಪಡೆ ಈ ಒಂದು ಡೆಸರ್ಟ್ ಫ್ಲಾಗ್ ಅನ್ನುವ ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸ್ತಾ ಇದೆ. ಸೊ ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ ಎರಡು ದೇಶಗಳನ್ನು ಹೊರತುಪಡಿಸಿ ಈ ಒಂದು ಯುದ್ಧ ವ್ಯಾಯಾಮದಲ್ಲಿ ಫ್ರಾನ್ಸ್, ಕುವೈತ್, ಆಸ್ಟ್ರೇಲಿಯಾ, UK, ಬಹ್ರೇನ್, ಮೊರಕ್ಕೋ, ಸ್ಪೇನ್, ರಿಪಬ್ಲಿಕ್ ಆಫ್ ಕೊರಿಯಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಈ ರೀತಿಯಾದಂತಹ ಸಾಕಷ್ಟು ದೇಶಗಳ ವಾಯುಪಡೆಗಳ ಸಶಸ್ತ್ರ ಪಡೆಗಳ ಸೈನಿಕರು ಈ ಒಂದು ಡೆಸರ್ಟ್ ಫ್ಲಾಗ್ ಅನ್ನುವ ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಥವಾ UAEಯಲ್ಲಿ ಫೆಬ್ರವರಿ 27ರಿಂದ ಮಾರ್ಚ್ 17ರವರೆಗೆ ಈ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗುವುದು ಅಂತ ನಿರ್ಧಾರ ಮಾಡಲಾಗಿದೆ. ಸೊ ಅಷ್ಟೇ ಅಲ್ಲದೆ ಭಾರತ ಮತ್ತು UAE ಯುನೈಟೆಡ್ ಅರಬ್ ಎಮಿರೇಟ್ಸ್ಗಳ ನಡುವೆ ಜಂಟಿಯಾಗಿ ಕಾರ್ಯಕ್ರಮವನ್ನು ಮಾಡಲಾಗುವಂತಹ ಕೆಲವೊಂದಿಷ್ಟು ಪ್ರಮುಖ ಯುದ್ಧ ವ್ಯಾಯಾಮಗಳು ಅಥವಾ ಮಿಲಿಟರಿ ವ್ಯಾಯಾಮಗಳು ಯಾವುವು ಅಂತಂದರೆ ಈ ಬೈಲ್ಯಾಟ್ ಅನ್ನುವ ಈ ಒಂದು ಯುದ್ಧ ವ್ಯಾಯಾಮ ಮತ್ತು ಡೆಸರ್ಟ್ ಈಗಲ್ 2 ಅನ್ನುವ ಯುದ್ಧ ವ್ಯಾಯಾಮದಲ್ಲಿ ಈ ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ಗಳು ಜಂಟಿಯಾಗಿ ಭಾಗವಹಿಸುತ್ತವೆ. ಸೊ ನೆನ್ಪಿಟ್ಕೊಳ್ಳಿ, ಬೈಲ್ಯಾಟ್ ಮತ್ತು ಡೆಸರ್ಟ್ ಈಗಲ್ ಇದನ್ನು ಭಾರತ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನುವ ದೇಶದ ಈ ಮಿಲಿಟರಿ ವ್ಯಾಯಾಮವಾಗಿ ಪ್ರತಿ ವರ್ಷ ಕಂಡಕ್ಟ್ ಮಾಡುತ್ತದೆ. ಇನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಈ ಡೆಸರ್ಟ್ ಫ್ಲಾಗ್ ಅನ್ನುವ ಯುದ್ಧ ವ್ಯಾಯಾಮವನ್ನು ನಡೆಸಲಾಗ್ತಾ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಹೀಗಾಗಿ ಈ UAE ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋದಾದರೆ, ಮಧ್ಯ ಏಷ್ಯಾದ ಪ್ರಮುಖ ರಾಷ್ಟ್ರಗಳಲ್ಲಿ ಅಥವಾ ಗಲ್ಫ್ ಕಂಟ್ರೀಸ್ಗಳಲ್ಲಿ ಪ್ರಮುಖವಾಗಿ ಕೊಳ್ಳುವಂತಹ ಒಂದು ದೇಶ ಯಾವುದು ಅಂತಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಿದೆ. ಇದರ ರಾಜಧಾನಿ ಯಾವುದು ಅಂತಂದರೆ ಅಬುಧಾಬಿ ಆಗಿದೆ. ಈ ಒಂದು ಇಮೇಜ್ನಲ್ಲಿ ನಾವು ನೋಡ್ಬೋದು, ಈ ಪರ್ಷಿಯನ್ ಗಲ್ಫ್ಗೆ ಸಂಬಂಧಪಟ್ಟಂತೆ ಕರಾವಳಿಯನ್ನು ಶೇರ್ ಮಾಡುವಂತಹ ಪ್ರಮುಖ ರಾಷ್ಟ್ರ ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಿದೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ಪರ್ಷಿಯನ್ ಗಲ್ಫ್ ಅಥವಾ ಗಲ್ಫ್ ಆಫ್ ಪರ್ಷಿಯಾ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದರಿಂದ ಇದರ ಒಂದು ಇನ್ಫಾರ್ಮೇಷನ್ ಅಥವಾ ಮ್ಯಾಪನ್ನು ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈ ಒಂದು ಇಮೇಜ್ನಲ್ಲಿ ನೋಡಬಹುದಾದಂತಹ ಇದನ್ನು ಝೂಮ್ ಮಾಡಿ ನೋಡಿದರೆ ಗಲ್ಫ್ ಆಫ್ ಪರ್ಷಿಯಾನ ನೀವು ನೋಡಬಹುದಾಗಿದೆ. ಸೊ ಅದೇ ರೀತಿಯಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸನ್ನು ಕೂಡ ಇಲ್ಲಿ ನೋಡ್ಬೋದು ನೀವು. UAEಯನ್ನು ಅದರ ರಾಜಧಾನಿಯಾದಂತಹ ಅಬುಧಾಬಿಯನ್ನು ಕೂಡ ಇಲ್ಲಿ ಲೊಕೇಟ್ ಮಾಡಲಾಗಿದೆ. ಸೊ ಹೀಗಾಗಿ ಈ ಗಲ್ಫ್ ಆಫ್ ಪರ್ಷಿಯಾ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈ ಅರಬ್ಬಿ ಸಮುದ್ರದ ನೀರನ್ನು ಶೇರ್ ಮಾಡುವಂತಹ ಗಲ್ಫ್ ಆಫ್ ಒಮನ್ ಈ ಎರಡು ನೀರಿನ ಸಮೂಹಗಳನ್ನು ಕನೆಕ್ಟ್ ಮಾಡುವಂತಹ ಪ್ರಮುಖ ಜಲಸಂಧಿಯಾಗಿ ಸ್ಟ್ರೇಟ್ ಆಫ್ ಹಾರ್ಮುಜ್ ಗುರುತಿಸಿಕೊಳ್ಳುತ್ತೆ ಅಂತ ನಾವು ಕ್ವಶನ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ನೆನ್ಪಿಟ್ಕೊಳ್ಳಿ, ಈ ಹಾರ್ಮುಜ್ ಅನ್ನುವ ಜಲಸಂಧಿ ಕನೆಕ್ಟ್ ಮಾಡುವಂತಹ ಎರಡು ಜಲಮೂಲಗಳು ಯಾವುವು ಅಂತಂದರೆ ಗಲ್ಫ್ ಆಫ್ ಪರ್ಷಿಯಾ ಮತ್ತು ಗಲ್ಫ್ ಆಫ್ ಒಮನ್. ಗಲ್ಫ್ ಆಫ್ ಒಮನ್ ಅಂತ ಇದನ್ನ ಯಾಕೆ ಕರೀತಾರೆ ಅಂತಂದರೆ ಈ ಒಮನ್ ದೇಶದೊಂದಿಗೆ ಈ ಕರಾವಳಿಯನ್ನು ಹಂಚಿಕೊಳ್ಳುವಂತಹ ಈ ನೀರನ್ನು ಅಥವಾ ಭಾಗವನ್ನು ಗಲ್ಫ್ ಆಫ್ ಒಮನ್ ಅಂತ ಗುರುತಿಸಲಾಗುತ್ತದೆ. ಈ ಇಮೇಜ್ನಲ್ಲಿ ನೋಡ್ಬೋದು ನೀವು, ಯುನೈಟೆಡ್ ಅರಬ್ ಎಮಿರೇಟ್ಸ್ ಒಮನ್ ದೇಶದ ಈ ಒಂದು ಭೂಭಾಗವನ್ನು ಬೇರ್ಪಡಿಸುವಂತಹ ಪ್ರಮುಖ ರಾಷ್ಟ್ರವಾಗಿದೆ. ಈ ಒಂದು ಇಮೇಜ್ನಲ್ಲಿ ನೋಡುವ ಹಾಗೆ ಒಮನ್ ದೇಶ ಇಲ್ಲಿ ಕೂಡ ನೋಡ್ಬೋದು ಇದರ ಪಾರ್ಟನ್ನು. ಇನ್ನು ಉಳಿದಂತೆ ಇದರ ಪ್ರಮುಖವಾದಂತಹ ಭಾಗವನ್ನು ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಪಶ್ಚಿಮ ಭಾಗದಲ್ಲಿ ನಾವು ಗುರುತಿಸಬಹುದಾಗಿದೆ. ಸೊ ಇದರ ಕರಾವಳಿಯನ್ನು ಹಂಚಿಕೊಳ್ಳುವಂತಹ ಪ್ರಮುಖ ರಾಷ್ಟ್ರ ಅಥವಾ ಈ ಒಂದು ಜಲಸಂಧಿ ಸ್ಟ್ರೇಟ್ ಆಫ್ ಹಾರ್ಮುಜ್ ಆಗಿದೆ. ಸೊ ಇನ್ನು ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಪ್ರಮುಖವಾದಂತಹ ನೆರೆಹೊರೆಯ ರಾಷ್ಟ್ರಗಳನ್ನು ನೋಡೋದಾದರೆ, ಪಶ್ಚಿಮ ಮತ್ತು ಉತ್ತರದಲ್ಲಿ ಇದು ಸೌದಿ ಅರೇಬಿಯಾ ರಾಷ್ಟ್ರವನ್ನು ಅದರ ಒಂದು ಗಡಿಯನ್ನು ಶೇರ್ ಮಾಡಿದರೆ, ದಕ್ಷಿಣದಲ್ಲಿ ಒಮನ್ ದೇಶದ ಗಡಿಯನ್ನು ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ ಶೇರ್ ಮಾಡುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ ಇನ್ಫಾರ್ಮೇಷನ್ ಆಫ್ UAE. ಸದ್ಯಕ್ಕೆ ಈ ಡೆಸರ್ಟ್ ಫ್ಲಾಗ್ ಅನ್ನುವ ಈ ಒಂದು ಯುದ್ಧ ವ್ಯಾಯಾಮವನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಉನ್ನಿಂಗ್ ಅನ್ನುವ ಹಬ್ಬವನ್ನು ಎಲ್ಲಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಯಾವ ರಾಜ್ಯ ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ 1 ತ್ರಿಪುರಾ ರಾಜ್ಯ, ಆಪ್ಷನ್ 2 ಅರುಣಾಚಲ್ ಪ್ರದೇಶ್, ಆಪ್ಷನ್ 3 ಅಸ್ಸಾಂ, ಆಪ್ಷನ್ 4 ಅಂಡಮಾನ್ ದ್ವೀಪ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಅರುಣಾಚಲ್ ಪ್ರದೇಶ್. ಈ ಒಂದು ರಾಜ್ಯದಲ್ಲಿ ಈ ಉನ್ನಿಂಗ್ ಅನ್ನುವ ಹಬ್ಬವನ್ನು ವಿಶೇಷವಾದಂತಹ ಬುಡಕಟ್ಟು ಆದಿ ಅನ್ನುವ ಬುಡಕಟ್ಟು ಸಮುದಾಯದಿಂದ ಆಚರಿಸಲಾಗುತ್ತದೆ.
ಸೊ ನೆನ್ಪಿಟ್ಕೊಳ್ಳಿ, ಉನ್ನಿಂಗ್ ಹಬ್ಬ ಅರುಣಾಚಲ್ ಪ್ರದೇಶದಲ್ಲಿ ಆಚರಣೆ ಮಾಡಲಾಗುತ್ತದೆ. ಸೊ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ವರ್ಣರಂಜಿತವಾದಂತಹ ಸಿಯಾಂಗ್ ಉನ್ನಿಂಗ್ ಅನ್ನುವ ಉತ್ಸವದಲ್ಲಿ ನಮ್ಮ ಕೇಂದ್ರ ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವರು ಮತ್ತು ಆಯುಷ್ ಸಚಿವರಿಂದ ಈ ಅರುಣಾಚಲ್ ಪ್ರದೇಶದಲ್ಲಿ ಆಯೋಜನೆಯಾಗುವಂತಹ ಈ ಉನ್ನಿಂಗ್ ಹಬ್ಬದಲ್ಲಿ ಭಾಗವಹಿಸಲಾಗಿತ್ತು ಅಂತ ನ್ಯೂಸ್ನಲ್ಲಿ ನಾವು ಓದಿದ್ವಿ. ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಉನ್ನಿಂಗ್ ಫೆಸ್ಟಿವಲ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಅರುಣಾಚಲ್ ಪ್ರದೇಶದಲ್ಲಿ ವಾಸಿಸುವಂತಹ ಈ ಆದಿ ಸಮುದಾಯದಿಂದ ಹೊಸ ವರ್ಷದ ಹಬ್ಬವಾಗಿ ಉನ್ನಿಂಗ್ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಮುಖ್ಯವಾಗಿ ಕೃಷಿ ಕೊಯ್ಲು ಮಾಡುವಂತಹ ಋತುವಾಗಿ ಈ ಉನ್ನಿಂಗ್ ಫೆಸ್ಟಿವಲ್ನನ್ನು ಸುಗ್ಗಿ ಹಬ್ಬವಾಗಿ ಆಚರಿಸಲಾಗುತ್ತದೆ. ಅದೇ ರೀತಿಯಾಗಿ ಆದಿ ಅನ್ನುವ ಸಮುದಾಯದಿಂದ ಈ ಒಂದು ಫೆಸ್ಟಿವಲನ್ನು ಅಥವಾ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಮುಖ್ಯವಾಗಿ ಈ ಆದಿ ಸಮುದಾಯದ ಹೊಸ ಋತುವನ್ನು ಆಗಮನ ಮಾಡುವಂತಹ ಸಂದರ್ಭ ಮತ್ತು ಈ ಸಮುದಾಯದ ನಡುವಿನ ಬಾಂಧವ್ಯವನ್ನು ಬಲಪಡಿಸುವಂತಹ ನಿಟ್ಟಿನಲ್ಲಿ ಒಂದು ಅವಕಾಶವನ್ನು ಒದಗಿಸಿಕೊಡುವಂತಹ ಹಬ್ಬವಾಗಿ ಈ ಉನ್ನಿಂಗ್ ಫೆಸ್ಟಿವಲನ್ನು ಈ ಅರುಣಾಚಲ್ ಪ್ರದೇಶದಲ್ಲಿ ಆದಿ ಅನ್ನುವ ಬುಡಕಟ್ಟು ಸಮುದಾಯದಿಂದ ಆಚರಣೆ ಮಾಡಲಾಗುತ್ತೆ. ಸೊ ಈ ಸಮುದಾಯ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೂಡ ಎಕ್ಸಾಮ್ನಲ್ಲಿ ಕೇಳ್ಬೋದು. ಆದಿ ಸಮುದಾಯದ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಸಂಗತಿಗಳನ್ನು ಈ ಒಂದು ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ 16ನೇ ಶತಮಾನದಲ್ಲಿ ಭಾರತಕ್ಕೆ ದಕ್ಷಿಣ ಚೀನಾದಿಂದ ಬಂದಂತಹ ಸಮುದಾಯ ಈ ಆದಿ ಅನ್ನುವ ಸಮುದಾಯ ಆಗಿದೆ. ಸದ್ಯಕ್ಕೆ ಇವರು ವಾಸಿಸುವಂತಹ ಅರುಣಾಚಲ್ ಪ್ರದೇಶದ ದಿಬಾಂಗ್ ಕಣಿವೆ ಜಿಲ್ಲೆಯಲ್ಲಿ ಈ ಒಂದು ಸಮುದಾಯವನ್ನು ನಾವು ಹೆಚ್ಚಾಗಿ ಕಾಣಬಹುದಾಗಿದ್ದು, ಈ ಅರುಣಾಚಲ್ ಪ್ರದೇಶದ ರೋಯಿಂಗ್ ಮತ್ತು ಡಬುಂಗ್ ಅನ್ನುವ ಪ್ರದೇಶಗಳಲ್ಲಿ ವಿಶೇಷವಾಗಿ ಈ ಸಮುದಾಯದವರು ವಾಸವಾಗಿದ್ದಾರೆ. ಮೂಲತಃ ಕೃಷಿಯನ್ನು ಅವಲಂಬನೆ ಮಾಡಿದಂತಹ ಈ ಒಂದು ಸಮುದಾಯದವರು ಕಬ್ಬು ಮತ್ತು ಬಿದಿರಿನ ವಸ್ತುಗಳನ್ನು ತಯಾರಿಸುವುದರಲ್ಲಿ ಸಾಕಷ್ಟು ಪರಿಣಿತಿಯನ್ನು ಹೊಂದಿರುತ್ತಾರೆ. ಸೊ ಅಷ್ಟೇ ಅಲ್ಲದೆ ಈ ಭತ್ತದ ಕೃಷಿ ಮತ್ತು ಸ್ಥಳಾಂತರ ಬೇಸಾಯ ಪದ್ಧತಿಗಳನ್ನು ಅಭ್ಯಾಸ ಮಾಡುವಂತಹ ಈ ಆದಿ ಸಮುದಾಯದವರು ಈ ಸೋಲುಂಗ್ ಮತ್ತು ಅರಾನ್ ಅನ್ನುವ ಎರಡು ಪ್ರಮುಖವಾದಂತಹ ಹಬ್ಬಗಳನ್ನು ಕೂಡ ಆಚರಣೆ ಮಾಡುತ್ತಾರೆ. ಪ್ರಾಣಿ ಬಲಿ ಮತ್ತು ಆಚರಣೆಗಳನ್ನು ನಡೆಸುವಂತಹ ಕೊಯ್ಲಿನ ಹಬ್ಬವಾಗಿ ಈ ಸೋಲುಂಗ್ ಅನ್ನುವ ಹಬ್ಬವನ್ನು ಆಚರಿಸಿದರೆ, ಈ ಅರಾನ್ ಅನ್ನುವ ಹಬ್ಬದ ಸಂದರ್ಭದಲ್ಲಿ ಕುಟುಂಬದ ಎಲ್ಲ ಪುರುಷ ಸದಸ್ಯರು ಕೂಡ ಬೇಟೆಯಾಡಲು ಹೋಗುವಂತಹ ಬೇಟೆಯ ಹಬ್ಬವಾಗಿ ಈ ಅರಾನ್ ಅನ್ನುವ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಹೊಸ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಉನ್ನಿಂಗ್ ಫೆಸ್ಟಿವಲನ್ನು ಆಚರಣೆ ಮಾಡುವಂತಹ ಈ ಪ್ರಮುಖ ಸಮುದಾಯ ಆದಿ ಅನ್ನುವ ಸಮುದಾಯ ಆಗಿದೆ. ಸೊ ನೆನ್ಪಿಟ್ಕೊಳ್ಳಿ, 16ನೇ ಶತಮಾನದಲ್ಲಿ ದಕ್ಷಿಣ ಚೀನಾದಿಂದ ವಲಸೆ ಬಂದಂತಹ ಸಮುದಾಯ ಆದಿ ಸಮುದಾಯವಾಗಿವೆ. ಇದು ಎಲ್ಲಿ ವಾಸಿಸುತ್ತಾರೆ, ಈ ಜನ ಎಲ್ಲಿ ವಾಸಿಸುತ್ತಾರೆ ಅಂತ ಪ್ರಶ್ನೆ ಕಂಪಲ್ಸರಿಯಾಗಿ ಈ ರೀತಿಯಾದಂಥ ಪ್ರಶ್ನೆಯನ್ನು ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತಾರೆ. ನೆನ್ಪಿಟ್ಕೊಳ್ಳಿ, ಆದಿ ಸಮುದಾಯ ಅಥವಾ ಬುಡಕಟ್ಟು ಜನಾಂಗದವರನ್ನು ನಾವು ಅರುಣಾಚಲ್ ಪ್ರದೇಶದಲ್ಲಿ ನೋಡಬಹುದಾಗಿದೆ. ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, 1944ರಲ್ಲಿ ಈ ಬ್ರೆಟನ್ ವುಡ್ ಅನ್ನುವ ಸಮ್ಮೇಳನದ ಆಯೋಜನೆಯ ಸಂದರ್ಭದಲ್ಲಿ ಸ್ಥಾಪನೆಯಾದಂತಹ ಒಂದು ಸಂಸ್ಥೆ, ಪ್ರಮುಖವಾದಂತಹ ಸಂಸ್ಥೆ ಯಾವುದು ಅಂತ ಗುರುತಿಸಬೇಕಾಗಿದೆ. ಸೊ ಆಪ್ಷನ್ 1 ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್. ಆಪ್ಷನ್ 2 ವರ್ಲ್ಡ್ ಎಕನಾಮಿಕ್ ಫೋರಮ್. ಆಪ್ಷನ್ 3 ಯುನೈಟೆಡ್ ನೇಷನ್ ಆರ್ಗನೈಸೇಷನ್ UNO ಅಥವಾ ವಿಶ್ವಸಂಸ್ಥೆ. ಆಪ್ಷನ್ 4 ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 4 IMF ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. 1944ರ ಸಂದರ್ಭದಲ್ಲಿ ಈ ಬ್ರೆಟನ್ ವುಡ್ ಅನ್ನುವ ಸಮಾವೇಶವನ್ನು ಅಥವಾ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು. ಅದೇ ಒಂದು ಸಂದರ್ಭದಲ್ಲಿ ಜಂಟಿಯಾಗಿ ಈ ಒಂದು ಯುನೈಟೆಡ್ ನೇಷನ್ನ ಸದಸ್ಯ ರಾಷ್ಟ್ರಗಳಿಂದ ಈ ಒಂದು IMF ಅನ್ನುವ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿತ್ತು. ನೆನ್ಪಿಟ್ಕೊಳ್ಳಿ, ಈ ಬ್ರೆಟನ್ ವುಡ್ ಸಮ್ಮೇಳನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅನ್ನುವ ಸಂಸ್ಥೆಯ ಸ್ಥಾಪನೆಗೆ ಈ ಬ್ರೆಟನ್ ವುಡ್ ಸಮ್ಮೇಳನ ಸಂಬಂಧಪಟ್ಟಿದೆ. ಅದೇ ರೀತಿಯಾಗಿ ಇದು ನಡೆದಂತಹ ವರ್ಷ 1944. ಮುಖ್ಯವಾಗಿ ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ 2022-23ನೇ ವರ್ಷದಲ್ಲಿ ಭಾರತ G20 ಇದರ ಒಂದು ಅಧ್ಯಕ್ಷತೆಯನ್ನು ಹೊಂದಿದೆ. ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಎರಡು ಪ್ರಮುಖ ಸಂಸ್ಥೆಗಳಾದಂತಹ IMF ಮತ್ತು ಈ ಹಣಕಾಸು ಸ್ಥಿರತೆ ಮಂಡಳಿ ಅಥವಾ
ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೋರ್ಡ್ಗಳಿಗೆ ಈ ಕ್ರಿಪ್ಟೋ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ತಾಂತ್ರಿಕ ಕಾಗದವನ್ನು ಅಥವಾ ಈ ಟೆಕ್ನಿಕಲ್ ಪೇಪರನ್ನು ಸಿದ್ಧಪಡಿಸುವಂತೆ ಒಂದು ವಿಷಯವನ್ನು ಕೇಳಲಾಗಿದೆ ಅಂತ ಈ ಒಂದು ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೋರ್ಡ್ ಮತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಯಾಕಂತಂದರೆ ಈ ಎರಡೂ ಸಂಸ್ಥೆಗಳಲ್ಲಿ G20 ಸದಸ್ಯ ರಾಷ್ಟ್ರಗಳು ಭಾಗವಹಿಸುತ್ತವೆ. ಸೊ ಹೀಗಾಗಿ ಈ G20 ಸದಸ್ಯತ್ವ ಹೊಂದಿದಂತಹ ರಾಷ್ಟ್ರಗಳಿಗೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ರಾಷ್ಟ್ರ 2022-23ನೇ ವರ್ಷದಲ್ಲಿ ಭಾರತ ಆಗಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತವೆ. ಸೊ ಹೀಗಾಗಿ ಮೊದಲಿಗೆ ಈ ಹಣಕಾಸು ಸ್ಥಿರತೆ ಮಂಡಳಿ ಅಥವಾ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೋರ್ಡ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕವಾಗಿ ವಿವಿಧ ಸದಸ್ಯ ರಾಷ್ಟ್ರಗಳಿಗೆ ಈ ಒಂದು ಹಣಕಾಸು ವ್ಯವಸ್ಥೆಯ ಬಗ್ಗೆ ಮೇಲ್ವಿಚಾರಣೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಈ ಹಣಕಾಸು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಶಿಫಾರಸುಗಳನ್ನು ಮಾಡುವಂತಹ ಒಂದು ಸಂಸ್ಥೆ ಈ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೋರ್ಡ್ ಆಗಿದೆ. ಸೊ ಅಷ್ಟೇ ಅಲ್ಲದೆ 2009 ಏಪ್ರಿಲ್ನಲ್ಲಿ G20 ಶೃಂಗಸಭೆ ಲಂಡನ್ನಲ್ಲಿ ನಡೆದಿತ್ತು. ಆ ಒಂದು ಸಂದರ್ಭದಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಫೋರಮ್ನ ಸಕ್ಸೆಸರ್ ಆಗಿ ಈ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೋರ್ಡ್ ಅಥವಾ ಹಣಕಾಸು ಸ್ಥಿರತೆ ಮಂಡಳಿಯನ್ನು 2009ರಲ್ಲಿ ಸ್ಥಾಪನೆ ಮಾಡಲಾಯಿತು. ಸೊ ಈ ಪ್ರಶ್ನೆಯನ್ನು ಕೂಡ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೋರ್ಡನ್ನು ಸ್ಥಾಪನೆ ಮಾಡಿದಂತಹ ವರ್ಷ ಏಪ್ರಿಲ್ 2009 ಆಗಿದೆ. ಇನ್ನು ಇದರ ಪ್ರಧಾನ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ ಇರುವುದು ಸ್ವಿಟ್ಜರ್ಲ್ಯಾಂಡ್ ದೇಶದ ಬಾಸೆಲ್ ಅನ್ನುವ ನಗರದಲ್ಲಿ ಮತ್ತು ಇದರಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ G20 ಗ್ರೂಪಿಂಗ್ಸ್ನ ಪ್ರಮುಖ ಆರ್ಥಿಕ ರಾಷ್ಟ್ರಗಳು ಈ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೋರ್ಡ್ನಲ್ಲಿ ಭಾಗವಹಿಸುತ್ತವೆ. ಅಷ್ಟೇ ಅಲ್ಲದೆ ಸದ್ಯಕ್ಕೆ 68 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಂತೆ ಭಾರತವು ಕೂಡ FSBಯ ಪ್ರಮುಖವಾದಂತಹ ಸಕ್ರಿಯ ಸದಸ್ಯ ರಾಷ್ಟ್ರವಾಗಿ ಗುರುತಿಸಿಕೊಳ್ಳುತ್ತದೆ. ಇನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ IMF ಅನ್ನುವ ಸಂಸ್ಥೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಈ ಒಂದು ಸಂಸ್ಥೆಯ ಕುರಿತಾದಂತಹ ಮಾಹಿತಿಗಳನ್ನು ಆಲ್ರೆಡಿ ನೀವು ಸಾಕಷ್ಟು ಬಾರಿ ಓದಿರ್ತೀರಿ. ಆದರೂ ಕೂಡ ಈ ಇನ್ಫಾರ್ಮೇಷನನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಕ್ವಶನ್ನಲ್ಲಿ ಡಿಸ್ಕಸ್ ಮಾಡಿದ ಹಾಗೆ 1944ರಲ್ಲಿ ಈ ಬ್ರೆಟನ್ ವುಡ್ಸ್ ಅನ್ನುವ ಕಾನ್ಫರೆನ್ಸನ್ನು ಆಯೋಜನೆ ಮಾಡಲಾಗಿತ್ತು. ಇದೇ ಒಂದು ಸಂದರ್ಭದಲ್ಲಿ ಯುನೈಟೆಡ್ ನೇಷನ್ ಅಥವಾ ವಿಶ್ವಸಂಸ್ಥೆಯ ಪ್ರಮುಖವಾದಂತಹ ವಿಶೇಷ ಸಂಸ್ಥೆಯಾಗಿ ಈ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅನ್ನುವ ಸಂಸ್ಥೆಯನ್ನು ಕೂಡ ಜಾರಿಗೊಳಿಸಲಾಗಿತ್ತು. ಮುಖ್ಯವಾಗಿ ಈ ಒಂದು ಸಂಸ್ಥೆಯನ್ನು ಜಾರಿಗೊಳಿಸುವಂತಹ ಮುಖ್ಯ ಉದ್ದೇಶ ಏನು ಅಂತಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣಕಾಸು ಮತ್ತು ವಿತ್ತೀಯ ಸಹಕಾರವನ್ನು ಇಂಪ್ರೂವ್ ಮಾಡುವಂತಹ, ಸುರಕ್ಷಿತಗೊಳಿಸುವಂತಹ ನಿಟ್ಟಿನಲ್ಲಿ ಮತ್ತು ಈ ಕರೆನ್ಸಿಯನ್ನು ಎಕ್ಸ್ಚೇಂಜ್ ಮಾಡುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಎಕ್ಸ್ಚೇಂಜ್ ರೇಟ್ಗಳು ಅಥವಾ ಈ ವಿನಿಮಯ ದರಗಳು ಸ್ಥಿರತೆಯನ್ನು ಕಾಪಾಡಿಕೊಳ್ಳುವಂತೆ ನೋಡಿಕೊಳ್ಳುವಂತಹ ಪ್ರಮುಖ ಸಂಸ್ಥೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಿದೆ. ಅಷ್ಟೇ ಅಲ್ಲದೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಿಕ್ವಿಡಿಟಿಯನ್ನು ಮೇಂಟೈನ್ ಮಾಡುವಲ್ಲಿ ಕೆಲಸ ಮಾಡುವಂತಹ ಹಾರ್ಡ್ ಕರೆನ್ಸಿಗಳಿಗೆ ಎಂಟ್ರಿಯನ್ನು ಕೊಡುವಂತಹ ಸಂಸ್ಥೆ ಕೂಡ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಿದೆ. ಇದರ ಪ್ರಧಾನ ಕಚೇರಿ ಇರುವುದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ವಾಷಿಂಗ್ಟನ್ DC ಸದ್ಯಕ್ಕೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಈ ಒಂದು ಸಂಸ್ಥೆಯಲ್ಲಿ 190 ಸದಸ್ಯ ರಾಷ್ಟ್ರಗಳನ್ನು ಈ IMF ಒಳಗೊಂಡಿದೆ. ಇತರ ರಾಷ್ಟ್ರಗಳಿಗೆ ಈ ಹಣಕಾಸಿನ ಸಹಾಯವನ್ನು ಮಾಡುವುದಕ್ಕೆ ಈ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಥವಾ IMFಗೆ ಎಲ್ಲಿಂದ ಹಣ ಬರುತ್ತದೆ ಅಂತ ತಿಳ್ಕೊಳ್ಳೋದಾದರೆ, ಈ IMFಗೆ ಸಬ್ಸ್ಕ್ರೈಬ್ ಮಾಡಲು ಅಥವಾ ಇದರ ಚಂದಾದಾರಿಕೆಯನ್ನು ಸದಸ್ಯತ್ವವನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಆಯಾ ರಾಷ್ಟ್ರಗಳು ಇಂತಿಷ್ಟು ಹಣವನ್ನು ಪಾವತಿಸುವಂತಹ ಸಬ್ಸ್ಕ್ರಿಪ್ಷನ್ ಪೇಮೆಂಟನ್ನು ಮಾಡುವಂತಹ ಅವಶ್ಯಕತೆ ಇರುತ್ತೆ. ಸೊ ಇದೇ ಒಂದು ಬಂಡವಾಳ ಚಂದಾದಾರಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪೇಮೆಂಟ್ ಮಾಡಲಾದಂತಹ ರಾಷ್ಟ್ರಗಳಿಂದ ಕಲೆಕ್ಟ್ ಮಾಡಲಾದಂತಹ ಸಂಗ್ರಹಿಸಲಾದಂತಹ ಹಣವನ್ನು ಇತರ ರಾಷ್ಟ್ರಗಳಿಗೆ ಸಹಾಯ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು IMF ಕೆಲಸವನ್ನು ಮಾಡುತ್ತದೆ. ಸೊ ಅಷ್ಟೇ ಅಲ್ಲದೆ ಆಯಾ ರಾಷ್ಟ್ರಗಳು ನೀಡುವಂತಹ ಬಂಡವಾಳದ ಆಧಾರದ ಮೇಲೆ ಆಯಾ ರಾಷ್ಟ್ರಗಳಿಗೆ ಕೋಟಾವನ್ನು ಕೂಡ ಅಥವಾ ಪ್ರಯಾರಿಟಿಯನ್ನು ಕೂಡ ನಿಗದಿಪಡಿಸಲಾಗುತ್ತೆ ಈ ಒಂದು IMFನ ಮುಖಾಂತರ. ಸೊ ಯಾವ ರೀತಿಯಾಗಿ ಇದು ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋದಾದರೆ, ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಸದಸ್ಯ ರಾಷ್ಟ್ರಗಳಿಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಥವಾ ಪಾವತಿ ಸಮತೋಲನ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅವು ರಿಯಲ್ ಆಗಿರ್ಬೋದು ಅಥವಾ ಮುಂದೆ ಬರುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಹಣಕಾಸಿನ ಸಹಕಾರವನ್ನು ನೀಡುವಂತಹ ಪ್ರಮುಖವಾದ ಸಂಸ್ಥೆ ಈ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಿದೆ. ತುರ್ತು ಸಾಲಗಳನ್ನು ಈ ರಾಷ್ಟ್ರಗಳಿಗೆ, ಸದಸ್ಯ ರಾಷ್ಟ್ರಗಳಿಗೆ ನೀಡುವಂತಹ ನಿಟ್ಟಿನಲ್ಲಿ, ಸಾಲಗಳನ್ನು ನೀಡುವಂತಹ ನಿಟ್ಟಿನಲ್ಲಿ ಈ IMF ಕೆಲಸ ಮಾಡುತ್ತದೆ. ಸೊ ಇತ್ತೀಚೆಗೆ ಈ ದಿವಾಳಿಯಾದಂತಹ ಶ್ರೀಲಂಕಾ ಆಗಿರ್ಬೋದು ಅಥವಾ ದಿವಾಳಿಯಾಗುವಂತಹ ನಿಟ್ಟಿನಲ್ಲಿ ಸಾಗ್ತಾ ಇರುವಂತಹ ಪಾಕಿಸ್ತಾನ ಆಗಿರ್ಬೋದು, ಈ ರಾಷ್ಟ್ರಗಳಿಗೆ ಸಾಕಷ್ಟು ಬಾರಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಸಾಲಗಳನ್ನು ನೀಡ್ತಾ ಇರುತ್ತೆ. So that was about detailed information of International Monetary Fund.
ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಇತ್ತೀಚೆಗೆ ಇಂಟರ್ನ್ಯಾಷನಲ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರಿಪೋರ್ಟ್ ಅಥವಾ ಇಂಡೆಕ್ಸನ್ನು ಜಾರಿಗೊಳಿಸಲಾಗಿದೆ. ಸೊ ಈ ಒಂದು ಇಂಡೆಕ್ಸ್ ಅಥವಾ ಸೂಚ್ಯಂಕದಲ್ಲಿ ಭಾರತ ಯಾವ ರ್ಯಾಂಕನ್ನು ಪಡೆದುಕೊಂಡಿದೆ ಅಂತ ಪ್ರಶ್ನೆ ಇದೆ. ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂತಂದರೆ ಬೌದ್ಧಿಕ ಆಸ್ತಿ, ಇದಕ್ಕೆ ಸಂಬಂಧಪಟ್ಟಂತಹ ಅಂತಾರಾಷ್ಟ್ರೀಯ ವರದಿಯನ್ನು ಸೂಚ್ಯಂಕವನ್ನು ಜಾರಿಗೊಳಿಸಲಾಗಿದ್ದು ಅದರಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 26ನೇ ರ್ಯಾಂಕ್, ಆಪ್ಷನ್ 2 35ನೇ ರ್ಯಾಂಕ್, ಆಪ್ಷನ್ 3 42ನೇ ರ್ಯಾಂಕ್ ಅಥವಾ ಆಪ್ಷನ್ 4 56ನೇ ರ್ಯಾಂಕ್ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 3. 2023ರ ಈ ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ವರದಿಯಲ್ಲಿ ಭಾರತ 42ನೇ ರ್ಯಾಂಕನ್ನು ಪಡೆದುಕೊಂಡಿದೆ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಇತ್ತೀಚೆಗೆ ಯುನೈಟೆಡ್ ಸ್ಟೇಟ್ಸ್ನ ಚೇಂಬರ್ ಆಫ್ ಕಾಮರ್ಸ್ನಿಂದ ವಾರ್ಷಿಕವಾಗಿ ಬಿಡುಗಡೆ ಮಾಡಲಾಗುವಂತಹ ಇಂಟರ್ನ್ಯಾಷನಲ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಇಂಡೆಕ್ಸ್ ಅಥವಾ IP ಸೂಚ್ಯಂಕವನ್ನು ಬಿಡುಗಡೆ ಮಾಡಲಾಗಿದೆ. 55 ಪ್ರಮುಖ ಜಾಗತಿಕ ರಾಷ್ಟ್ರಗಳಲ್ಲಿ ಆರ್ಥಿಕತೆಯನ್ನು ಹೊಂದಿದಂತಹ ರಾಷ್ಟ್ರಗಳಲ್ಲಿ ಭಾರತ 42ನೇ ರ್ಯಾಂಕನ್ನು ಪಡೆದುಕೊಂಡಿದೆ ಅಂತ ಈ ಒಂದು ವರದಿಯಿಂದ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಸದ್ಯಕ್ಕೆ 50 ಪ್ರಮುಖವಾದಂತಹ ಇಂಡಿಕೇಟರ್ಸ್ಗಳನ್ನು ಒಂದು ಸೂಚಕಗಳನ್ನು ಆಧಾರವಾಗಿಟ್ಕೊಂಡು 55 ಜಾಗತಿಕ ಆರ್ಥಿಕ ದೇಶಗಳನ್ನು ಸರ್ವೆ ಮಾಡುವುದರ ಮೂಲಕ ಆ ಒಂದು ಡೇಟಾವನ್ನು ಅನಲೈಸ್ ಮಾಡುವುದರ ಮೂಲಕ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಇಂಡೆಕ್ಸನ್ನು 2023ರ ವರ್ಷದಲ್ಲಿ US ಚೇಂಬರ್ ಆಫ್ ಕಾಮರ್ಸ್ ಅನ್ನುವ ಸಂಸ್ಥೆಯಿಂದ ಪಬ್ಲಿಷ್ ಮಾಡಲಾಗಿದೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ಸೂಚ್ಯಂಕದಲ್ಲಿ ಮುಖ್ಯವಾಗಿ ಈ ಕಮರ್ಷಿಯಲ್ ಸಂಬಂಧಪಟ್ಟಂತೆ ಅಥವಾ ವ್ಯಾಪಾರೀಕರಣಕ್ಕೆ ಸಂಬಂಧಪಟ್ಟಂತೆ ಈ ಪೇಟೆಂಟ್ ಆಗಿರ್ಬೋದು ಅಥವಾ ಕಾಪಿರೈಟ್ಸ್ಗಳಾಗಿರ್ಬೋದು ಈ ರೀತಿಯಾದಂತಹ ಪ್ರಮುಖ ಬೌದ್ಧಿಕ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ದೇಶಗಳು ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಅನುಮೋದನೆಯನ್ನು ನೀಡುತ್ತವೆ ಅನ್ನುವ ಒಂದು ಆಧಾರದ ಮೇಲೆ ಈ ಒಂದು ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗುತ್ತೆ. 2023ರ ಈ ಇಂಟರ್ನ್ಯಾಷನಲ್ IP ಇಂಡೆಕ್ಸ್ನಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮೊದಲ ಸ್ಥಾನವನ್ನು ಪಡೆದಿದ್ದರೆ 2ನೇ ಸ್ಥಾನವನ್ನು UK ಮತ್ತು 3ನೇ ಸ್ಥಾನವನ್ನು ಫ್ರಾನ್ಸ್ ದೇಶಗಳು ಪಡೆದುಕೊಂಡಿವೆ. ಸೊ ಈ 55 ರಾಷ್ಟ್ರಗಳ ಈ ಒಂದು ಸೂಚ್ಯಂಕದಲ್ಲಿ 42ನೇ ಸ್ಥಾನವನ್ನು ಭಾರತ ಪಡೆದುಕೊಂಡಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಅಥವಾ ಈ ಇಂಟೆಲೆಕ್ಚುವಲ್ ಪ್ರಾಪರ್ಟೀಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಮುಖ್ಯವಾಗಿ ಮಾನವ ತನ್ನ ಬುದ್ಧಿಶಕ್ತಿಯಿಂದ ಸೃಷ್ಟಿಸಿದಂತಹ ಪ್ರಮುಖ ವಿಷಯಗಳಾದಂತಹ ಸಾಹಿತ್ಯ ಆಗಿರ್ಬೋದು, ಕಲಾತ್ಮಕ ಕೃತಿಗಳಾಗಿರ್ಬೋದು ಅಥವಾ ವಿಶೇಷವಾದಂತಹ ಡಿಸೈನ್ಗಳಾಗಿರ್ಬೋದು, ವಿನ್ಯಾಸಗಳು, ಸೊ ವಾಣಿಜ್ಯಕ್ಕೆ ಸಂಬಂಧಪಟ್ಟಂತಹ ಸಿಂಬಾಲ್ಗಳಾಗಿರ್ಬೋದು, ಬ್ರ್ಯಾಂಡ್ಸ್ಗಳಾಗಿರ್ಬೋದು, ಲೋಗೋಗಳಾಗಿರ್ಬೋದು, ಬ್ರ್ಯಾಂಡ್ ನೇಮ್ಗಳಾಗಿರ್ಬೋದು ಅಥವಾ ಚಿತ್ರಗಳಾಗಿರ್ಬೋದು, ಈ ರೀತಿಯಾದಂತಹ ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ ಉತ್ಪಾದನೆ ಮಾಡಿದಂತಹ ಅಥವಾ ಸೃಷ್ಟಿ ಮಾಡಿದಂತಹ ಕೆಲವೊಂದಿಷ್ಟು ವಿಷಯಗಳನ್ನು ಅವುಗಳನ್ನು ಸಂರಕ್ಷಣೆ ಮಾಡುವುದು ಅಥವಾ ಅವುಗಳಿಗೆ ಕಾಪಿರೈಟ್ಸನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಬೌದ್ಧಿಕ ಆಸ್ತಿಗಳನ್ನು ಅದರ ಹಕ್ಕನ್ನು ಆ ಒಂದು ವ್ಯಕ್ತಿಗೆ ನೀಡಲಾಗುತ್ತದೆ. ಸೊ ಆವಿಷ್ಕಾರ ಮತ್ತು ಸೃಷ್ಟಿಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾದ ಅವಧಿಗೆ ಆ ಒಂದು ಕಾಪಿರೈಟ್ಸ್ಗಳನ್ನು ಅಥವಾ ಆ ಪೇಟೆಂಟ್ಗಳನ್ನು ಆ ವ್ಯಕ್ತಿಗೆ ನೀಡಲಾಗುತ್ತದೆ, ಆ ಒಂದು ಸಂಸ್ಥೆಗಳಿಗೆ ನೀಡಲಾಗುತ್ತೆ. ಸೊ ಹೀಗಾಗಿ ಆ ಒಂದು ಬೌದ್ಧಿಕ ಆಸ್ತಿಗಳನ್ನು ಈ ಅನುಮೋದನೆ ನೀಡುವಂತಹ ನಿಟ್ಟಿನಲ್ಲಿ ಯಾವ ರಾಷ್ಟ್ರಗಳು ಎಷ್ಟು ಕೆಲಸವನ್ನು ಮಾಡ್ತಾ ಇವೆ ಮತ್ತು ಈ ಅನ್ವೇಷಣೆಗೆ ಯಾವ ರೀತಿಯಾಗಿ ದೇಶಗಳು ಪ್ರಮುಖವಾಗಿ ಪ್ರೋತ್ಸಾಹವನ್ನು ನೀಡ್ತಾ ಇವೆ ಅನ್ನುವ ಒಂದು ಆಧಾರದ ಮೇಲೆ ಈ ಸೂಚ್ಯಂಕ ಅಥವಾ ವರದಿಯನ್ನು ಪಬ್ಲಿಷ್ ಮಾಡಲಾಗುತ್ತದೆ. ಸೊ ಈ ಬೌದ್ಧಿಕ ಆಸ್ತಿಗಳಲ್ಲಿ ಮುಖ್ಯವಾಗಿ ಪೇಟೆಂಟ್ ಆಗಿರಬಹುದು, ಈ ಹಕ್ಕುಸ್ವಾಮ್ಯ ಅಂತಂದರೆ ಕಾಪಿರೈಟ್ಸ್ ಆಗಿರ್ಬೋದು, ಟ್ರೇಡ್ ಮಾರ್ಕ್ಸ್ಗಳಾಗಿರ್ಬೋದು, ಈ ರೀತಿಯಾದಂತಹ ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತಹ ಈ ಟಾಪಿಕ್ಸ್ಗಳನ್ನು ಬೌದ್ಧಿಕ ಆಸ್ತಿಗಳು ಅಂತ ಕರೆಯಲಾಗುತ್ತದೆ. ಸೊ ನೆನ್ಪಿಟ್ಕೊಳ್ಳಿ, ಈ ಬುಕ್ಸ್ಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಸಂಸ್ಥೆಯಿಂದ ಪಬ್ಲಿಷ್ ಮಾಡಲಾದಂತಹ ಇನ್ಫಾರ್ಮೇಷನ್ಗಳಾಗಿರ್ಬೋದು, ಡಿಸೈನ್ಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಇನ್ನೋವೇಟಿವ್ ಐಡಿಯಾಸ್ಗಳಾಗಿರ್ಬೋದು, ಇವುಗಳನ್ನು ಯಾವುದೇ ಇತರ ವ್ಯಕ್ತಿಗಳಿಂದ ಡುಪ್ಲಿಕೇಟ್ ಮಾಡಬಾರ್ದು ಅಥವಾ ಆ ಒಂದು ಕಾಪಿಯನ್ನು ಮಾಡಬಾರ್ದು ಅನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಹಕ್ಕುಗಳನ್ನು ಅಥವಾ ಪೇಟೆಂಟ್ಸ್ಗಳನ್ನು ಆ ಒಬ್ಬ ವ್ಯಕ್ತಿಗೆ ಅಥವಾ ಸಂಸ್ಥೆಗಳಿಗೆ ನೀಡಲಾಗುತ್ತದೆ. ಈ ಪರ್ಟಿಕ್ಯುಲರ್ ಸರ್ಟನ್ ಅಮೌಂಟ್ ಆಫ್ ಪೀರಿಯಡ್ವರೆಗೆ ಅಂದರೆ ನಿರ್ದಿಷ್ಟ ಅವಧಿಯವರೆಗೆ ಆ ಒಂದು ಪೇಟೆಂಟ್ ಹಕ್ಕುಗಳನ್ನು ಆ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ನೀಡುವುದರಿಂದ ಅದರಿಂದ ಬರುವಂತಹ ಈ ಇನ್ಕಮನ್ನು ಅವರಿಗೆ ಪ್ರತ್ಯೇಕವಾಗಿ ನೀಡಲಾಗುತ್ತದೆ. ಸೊ ಹೀಗಾಗಿ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೌದ್ಧಿಕ ಆಸ್ತಿಯ ಹಕ್ಕುಗಳನ್ನು ರಕ್ಷಿಸುವಂಥ ನಿಟ್ಟಿನಲ್ಲಿ ಸೂಚ್ಯಂಕವನ್ನು ಜಾರಿಗೊಳಿಸಲಾಗುತ್ತೆ. ಅದೇ ಇಂಟರ್ನ್ಯಾಷನಲ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಇಂಡೆಕ್ಸ್ ಅಂತ. ಇದನ್ನು ಪಬ್ಲಿಷ್ ಮಾಡುವಂತಹ ಸಂಸ್ಥೆ ಯಾವುದು ಅಂತಂದರೆ US ಚೇಂಬರ್ ಆಫ್ ಕಾಮರ್ಸ್ ಆಗಿದೆ.
ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಈ ಒರೆಂಗುಟಾನ್ ಅನ್ನುವ ಪ್ರಾಣಿಯ ಕುರಿತಾದಂತಹ ಡೀಟೇಲ್ ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಡೆಸರ್ಟ್ ಫ್ಲ್ಯಾಗ್ ಅನ್ನುವ ಯುದ್ಧ ವ್ಯಾಯಾಮ, ಬಹುರಾಷ್ಟ್ರೀಯ ಯುದ್ಧ ವ್ಯಾಯಾಮದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ನಂತರದ ಆರ್ಟಿಕಲ್ನಲ್ಲಿ ಅದಕ್ಕೆ ಮುಂಚೆ ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಸ್ಟೇಟ್ ಆಫ್ ಹಾರ್ಮೂಸ್ ಕುರಿತಾದಂತಹ ಡೀಟೇಲ್ ಮ್ಯಾಪಿಂಗನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರ ಉನ್ನೀಂಗ್ ಅನ್ನುವ ಫೆಸ್ಟಿವಲನ್ನು ಅರುಣಾಚಲ್ ಪ್ರದೇಶದಲ್ಲಿ ಆದಿ ಅನ್ನುವ ಬುಡಕಟ್ಟು ಸಮುದಾಯದಿಂದ ಆಚರಣೆ ಮಾಡಲಾಗುತ್ತದೆ ಅಂತ ಡಿಸ್ಕಸ್ ಮಾಡಿದ್ವಿ. ಆದಿ ಸಮುದಾಯದ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಕೂಡ ತಿಳ್ಕೊಂಡ್ವಿ. ನಂತರ ಈ ಹಣಕಾಸು ಸ್ಥಿರತೆ ಮಂಡಳಿ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೋರ್ಡ್ ಮತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಮುಖವಾದಂತಹ ಸ್ಟ್ಯಾಟಿಕ್ ಫ್ಯಾಕ್ಟ್ಸ್ಗಳನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರ ಲಾಸ್ಟ್ ಆರ್ಟಿಕಲ್ನಲ್ಲಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಇಂಡೆಕ್ಸ್ ಈ ಒಂದು ವರದಿಯನ್ನು ರೀಸೆಂಟಾಗಿ ಪಬ್ಲಿಷ್ ಮಾಡಲಾಗಿದೆ. ಭಾರತ ಈ ಒಂದು ವರದಿಯ ಅಥವಾ ಸೂಚ್ಯಂಕದಲ್ಲಿ 42ನೇ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತು ಇಂಟೆಲೆಕ್ಚುವಲ್ ಪ್ರಾಪರ್ಟೀಸ್ ಅಥವಾ ಬೌದ್ಧಿಕ ಆಸ್ತಿ ಅಂದರೆ ಏನು ಅಂತ ಡೀಟೇಲ್ ಆಗಿ ಕಾನ್ಸೆಪ್ಟನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಎಲ್ಲ ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.